ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬಿ ವ್ಲಾಗ್ಸ್ ಗೈಸ್. ಸೊ ನೆನ್ನೆ ಮೊನ್ನೆ ವಿಡಿಯೋ ಹೆಂಗಿತ್ತು ಏನು ಎತ್ತ ಅಂತ ನೋಡಿಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆಟ್ಸ್ ಸ್ಟಾರ್ಟ್ ಅಪ್ಪುಸ್ ವಿಡಿಯೋ. ಏನಾಯ್ತು ಅಲ್ಲ ಏನಾಯ್ತು ಬಿಡಿ. ಯಾಕೋ ಅಲ್ಲಿ ಒಂದಿಷ್ಟು ಒಳ್ಳೆ ಕಾಮಿಡಿ ಸೀನ್ಸ್ಗಳು ನಡೀತೈತಲ್ಲ. ಇದ್ರ ನೋಡಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್. ನಂಗೆ ತಡ್ಕೊಳ್ಳೋ ಆಗ್ತಿಲ್ಲ ಕಾಮಿಡಿ. ಏನಾಯ್ತು ಸರಿ ನಾನು ಬರ್ತೀನಿ ಬಾ. ವಾಟ್ ವಾಸ್ ಇಟ್ ಕಾಮಿಡಿ ಕೇಳೋಣ ಬನ್ನಿ. ಯೋಚನೆ ಮಾಡಿ ನೀವೇ ತಾನೆ. ನಾನಲ್ವೋ ಅದು ನಿಮ್ ಡ್ಯಾಡಿ ತಿರೋದ್ರು, ನೀವು ಯೋಚನೆ ಮಾಡ್ಕೊಂಡಿದ್ರಿ. ನಾನು ಹೇಳೋದು ಅರ್ಥ ಮಾಡ್ಕೋ. ನನ್ನ ಡ್ಯಾಡಿ ಅಲ್ಲಪ್ಪ, ಮತ್ತೆ ಅವ್ರ ಡ್ಯಾಡಿ ಅನ್ನೋದು ನಾನು ಇದ್ದೆ. ಅವ್ರ ಡ್ಯಾಡಿ ವಾಲ್ ಪೇಪರ್ ನಿಮ್ ಡ್ಯಾಡಿ ತಾನೆ ಇರೋದು. ಇಲ್ಲಿ ನಿಮ್ ಡ್ಯಾಡಿ ಕಿಡ್ನಿ ಅಟ್ಯಾಕ್ ಆಗ್ತಿರೋದ್ರು, ಕಿಡ್ನಿ ಪ್ರಾಬ್ಲಮ್ ಆಗಿ. ಗೊತ್ತಾಗ್ತಿರೋ ಕಿಡ್ನಿ ಪ್ರಾಬ್ಲಮ್ ಯಾರಾಗಿದ್ದು? ಕಿಡ್ನಿ ಪ್ರಾಬ್ಲಮ್ ನಾನು ಹೇಳಿದ್ದು ಇಲ್ಲಿರಲ್ಲ ಇವ್ರು ನಮ್ಮ ಅಪ್ಪ ಅಮ್ಮ ಕಿಡ್ನಿ ವಾರ್ನಿಂಗ್. ಕಿಡ್ನಿ ಆಗಿದೆ ಯಾರಿಗೆ? ಕಿಡ್ನಿ ಪ್ರಾಬ್ಲಮ್ ಅವ್ರಿಗೆ. ಅದೇ ಮೈಲಿಲ್ಲ ಅಲ್ಲ ನಿಮ್ಮಪ್ಪ ನಿದ್ದೆ ಮಾಡಿದ ಕಿಡ್ನಿ ಪ್ರಾಬ್ಲಮ್ ಆಗಿ ಅದೆಲ್ಲ. ನಮ್ಮಪ್ಪಲ್ಲ ಕಣೋ, ಈ ಟೈಪ್ ಅವ್ರು ಆಗಿತ್ತು ಅಂತ ನಾನು ರಿಸರ್ಚ್ಗೆ ಹೇಳಿದ್ ನಿನಗೆ. ಅಲ್ಲ ನೀವು ಅಬ್ಸರ್ವರ್ ತಾನೆ ಇವಾಗ. ಸೊ ನಿನಗೆ ನಾನು ಹೇಳಿದ್ದೀನಿ ಅರ್ಥ ಆಗಲಿಲ್ಲ. ನಾನು ಹೇಳಿದ್ದೇನು ಹೇಳಿ ನಿನಗೆ ಪೂರ್ತಿ? ನಾನು ಪೂರ್ತಿ ಏನು ಹೇಳಿದ್ದೆ? ಅದು ನಮ್ಮ ಹುಡುಗ ಬಿದ್ದ, ಅವ್ರ ಅಪ್ಪಂಗೆ ಈ ಟೈಪ್ ಆಗಿತ್ತು. ಈ ಟೈಪ್ ಆದಾಗ ಈ ಟೈಪ್ ನಡೆಯುತ್ತೆ ಎಲ್ಲ ಸನ್ನಿವೇಶ. ಅವ್ನು ಡಾಕ್ಟ್ರಿಗೆ ಹೆಚ್ಚು ತಿಳ್ಕೊಂಡೇನೆ ಅಂತ ನಿನಗೆ ಹೇಳಿದೆ ನಾನು. ನೀನೇ ಅಲ್ಲ ಆಯ್ತು, ಜೀರೋ ಟ್ರಾಫಿಕ್ ಮಾಡಿಸಿ ಕುಕ್ಕೆ ಪೂಜೆ ಮಾಡಿಸಿದ್ಯಾರು? ಬಂದಿರೋದು ಅಮಿತ್ ಶಾ ಫಾರ್ಮ್ ಮಾಡಿಸಿದ್ಯಾರು? ಅವ್ರ ಕಣ ನೀವಲ್ಲ. ಡಿಸಿ ಮನೆಗೆ ಬಂದಿದ್ಯಾರು? ಯಾರ ಮನೆಗೆ? ಒಂಚೂರು ಹೇಳ್ತೀನಿ ಏನು ಒಂಚೂರು ಫ್ಲಾಶ್ ಆಗ್ತಿಲ್ವಾ? ನಾವು ಇಲ್ಲಿ ಹೇಳಿದ್ನಲ್ಲ, ಇವ್ನು ಸ್ಟಾರ್ಟಿಂಗ್ ಹೇಳಿದೆ ನಮ್ಮ ಬಿದ್ದ ಈ ಟೈಪ್ ಕಣ ಅಂತ ನಾನು ಫಸ್ಟೇ ಹೇಳಿದೆ. ನೀನು ಫ್ಲಾಶ್ ಮಾಡಿ ಇವ್ನು ಏನ್ ಮಾಡ್ಕೊಂಡು ನನಗೆ ಅಂತ ತಿಳ್ಕೊಂಬಲ್ಲ. ಡಿಸಿ ಯಾರ ಮನೆಗೆ ಡಿಸಿ ಹೋಗಿತ್ತು? ನಿಮ್ಮ ಡಿಸಿ ಬಂದಿತ್ತಾನೆ ಸನ್ಮಾನ ಮಾಡಕ್ಕೆ? ಡಿಸಿ ಇಲ್ಲ ಡಿಸಿ ಬಂದಿದ್ದು ನಮ್ಮನ್ನು ಕಾಣಕ್ ಬಂದಿದ್ರು, ಗೊತ್ತಲ್ವಾ? ನೋಡ್ಕೊಂಡು ಮಾತಾಡಿ. ಯಾರ ಮನೆಗೆ? ನಮ್ಮ ಮನೆಗೆ ಡಿಸಿ ಬಂದಿದ್ದು. ನಮ್ಮ ಮನೆಗೆ ಮಿಕ್ಕಿದ್ದೆಲ್ಲ ಹೇಳಿದ್ದಲ್ಲ ಅವ್ನ್ ಪಾಲ್ಟ್ಕೊಳೋದು. ಜೀರೋ ಟ್ರಾಫಿಕ್ ಅವಂದು. ಅಮಿತ್ ಶಾ ಫೋನ್ ಮಾಡ್ಸಿದವ್ರೆ. ಅಮಿತ್ ಶಾ ಯಾಕೆ ಮಾಡ್ತಾರೋ? ನೀವೇ ತಾನೆ ಸುಪ್ರೀಂ ಡೆಲ್ಲಿಯಿಂದ ಮಾಡ್ಸಿದ್ ನೀವೇ ತಾನೆ. ಕಣೋ ಅದೇ ಗೊತ್ತಿಲ್ಲ ಕಣ. ಒಟ್ಟಿನಲ್ಲಿ ಅವ್ರ ದಯಸಿಂದ ಪೂಜೆ ಆಯ್ತು ಅವನಿಗೆ ಅಷ್ಟೇ. ಯಾರು ಮಾಡ್ಸಿರೋ ಒಬ್ರು ಮಾಡ್ಸವ್ರೆ ಕರ್ನಾಟಕದಲ್ಲಿ. ನಿನ್ಗೆ ಯಾಕೋ? ನಂಗೂ ಮಾಡಿಸ್ಬೇಕಿತ್ತಣ್ಣ ಪೂಜೆಯಲ್ಲಿ. ನಿನ್ಗೆ ಯಾಕೆ ಮಾಡ್ತಾರೆ? ನನಗ್ ಮಾಡ್ತಾವ ಅಲ್ಲಿ. ನಿನ್ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ನಾರ್ಮಲ್ ಆಗಿ ಈಗ ಹೋದ್ರು ಮಾಡಲ್ಲ. ಯಾಕೆ ನೀನ್ ಚೆನ್ನಾಗಿದ್ದೀ ಕಣೋ, ನೀನ್ ದೇವ್ರೇ ಆಯ್ತಲ್ಲ, ನಿನ್ಗೆ ಪೂಜೆ ಅಲ್ಲ. ನಾನು ಚೆನ್ನಾಗಿರ್ಬೇಕು, ಒಳ್ಳೆ ಪೂಜೆ ಮಾಡ್ಸೋಣ ಅಂತ. ಸ್ವಾಮಿ ಬಗ್ಗೆ ಬಿಟ್ಟು ಬೇರೆ ಟಾಪಿಕ್ ತಗೋ. ಸ್ವಾಮಿ ಇರ್ತೀನಿ ನಾನು ಒಂದು ವರ್ಷ ಇರ್ತೀನಿ ಇಲ್ಲೇ. ನನ್ಗೇನು ಏನಿಲ್ಲ, ನಾನು ಕಾಲೇಜ್ ಇಲ್ಲ, ಏನು ಆರಾಮಾಗಿದ್ದೀನಿ. ಅವರಪ್ಪ ಚೆನ್ನಾಗಿ ಮಾಡಿಕ್ಕವ್ರೆ ಆರಾಮಾಗಿ. ಏನ್ ಮಾಡೋಣ, ಒಂದ್ ವರ್ಷದ ಮೇಲೆ ಒಂದಿನ ನಾನು ಇರ್ತೀನಪ್ಪ. ಇನ್ನೇನ್ ಮಾಡಕ್ಕಾಗ್ತೆ? ಇರ್ತೀರಾ ಒಂದ್ ವರ್ಷ ಚಾಲೆಂಜಾ? ಇರು, ನಾನು ನಿನಗೆ ಚಾಲೆಂಜ್ ಇಲ್ಲಿಂದ ಈಗಲಿಂದ ಕಂಪ್ಲೀಟ್. ಒಂದ್ ವರ್ಷ ಇರ್ಬೇಕು. ಆಯ್ತು ಪಕ್ಕ. ನೋಡೋಣ ಯಾರು ಫಸ್ಟ್ ಆಯ್ತಾರೆ ಇಬ್ರಲ್ಲಿ. ಗೊತ್ತಾಗುತ್ತೆ ಈಗ. ಒಂದಿನ ಅದ್ರ ಮೇಲೆ ಒಂದಿನ ನಾನು ಸಾಯೋರ್ಗಿಲ್ಲ ನೀವು ಇಲ್ಲೇ ಇರ್ತೀರಾ? ಇರ್ತೀನಪ್ಪ. ನಾನು ಸತ್ತೋರ್ಗಿಲ್ಲ ಇರ್ತೀನಿ. ಸತ್ತ ಮೇಲೆ ನಾನು ಏನೋ ಮಾಡಲ್ಲ. ಸೊ ಕಿಡ್ನಿ ಪ್ರಾಬ್ಲಮ್ ಇವಾಗ ಕ್ಲಿಯರ್ ಕರೆಕ್ಟ್ ಬೇಕು. ಕಿಡ್ನಿ ನಿಮ್ಮ ಡ್ಯಾಡಿ ಕಿಡ್ನಿ ಪ್ರಾಬ್ಲಮ್ ಆಗಿಲ್ಲ, ಆಗಿಲ್ವಾ? ಅವ್ನು ಕಾಡೋದು ಅಷ್ಟೇ ಕ್ಲಾರಿಟಿ ಬೇಕಿತ್ತು ಅವ್ರಿಗೆ. ಕಿಡ್ನಿ ಈಗ ನಾನು ನಿನ್ಗೊಂದು ಹೇಳ್ತೀನಿ ಕೇಳು. ಇಲ್ಲಿದ್ರೆ ಚಂದವು ಚಂದನಪ್ಪ ನಿಜವಾಗ್ಲು. ಬಟ್ ಇಲ್ಲಿ ವಾಕಿಂಗ್ ಮಾಡೋಕ್ಕೇನೆ ಸೂಪರಾಗಿರುತ್ತೆ ನಿಜವಾಗ್ಲು. ನಾನು ದಿನ ಒಂದು ಟಾರ್ಗೆಟ್ ಹಿಡ್ಕೊಂಡು 20,000 ಅಂದ್ಬಿಟ್ಟು ಓವರಾಗಿ ಮಾಡ್ತಾಯಿದ್ದೀನಿ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗೆ ಗೊತ್ತಿಲ್ಲ. ಬಟ್ ಟಾರ್ಗೆಟ್ ಅಂತೂ ಹಾಕ್ಕೊಂಡು ಐ ಆಮ್ ವಾಕಿಂಗ್. ಮಳೆಯಲ್ಲಿ ಯಾರು ಈ ಟೈಮಲ್ಲಿ ನಾನು ವಾಕಿಂಗ್ ಮಾಡಲ್ಲ. ನಾನು ವಾಕಿಂಗ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂದರೆ 3 ಥರ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ 5,000, ಮಧ್ಯಾಹ್ನ 5,000, ಆಮೇಲೆ ರಾತ್ರಿ ಇನ್ನು 7,000. ಅದು ಡಿನ್ನರ್ ಸ್ವಲ್ಪ ಅದೇ ಫ್ರೂಟ್ಸ್ ತಿಂದು ಆದಮೇಲೆ. ನಾನು ಕೇಳೋದು
ಇಲ್ಲ ನಾನು ರಾತ್ರಿ ಮಾತಾಡ್ತೀನಿ ವಿಷಯದ ಬಗ್ಗೆ. ಬನ್ನಿ. ನಿಂಗ್ ಬಾಡಿ ಹೆಂಗ್ ಫೀಲ್ ಆಗ್ತಾ ಇದೆ? ನೆಕ್ಸ್ಟ್ ಲೆವೆಲ್ ಫುಲ್ ರಿಲೀಫ್. ಒಂಥರ ಹೇಗೆ ತುಂಬ ಲೈಟ್ ಫೀಲ್ ಆಗ್ತಿದೆ. ಹೆಲ್ದಿ ಫೀಲ್ ಆಗ್ತಾ ಇಲ್ವಾ? ತುಂಬ ಅಂದರೆ ತುಂಬ ಹೆಲ್ದಿ ಫೀಲ್ ಆಗ್ತಿದೆ. ಕಾನ್ಫಿಡೆಂಟ್ ಫೀಲ್ ಆಗುತ್ತೆ ಇನ್ನೂ ಸಣ್ಣ ಆದ್ಮೇಲೆ. ಹೌದು, ಈಗ ಆಲ್ರೆಡಿ ನಾನು ತುಂಬ ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೀನಿ. ಸೊ ವರ್ಕಿಂಗ್ ಆನ್ ಇಟ್. ಸರಿ, ಓಕೆ, ಹುಷಾರು. ಇಲ್ಲ, ಪೊಂಗಲ್ ಮಾಡೋರೆ ಪಾಪ, ನಾನಿಲ್ಲ ಅಂತ ನಮ್ಮ ಮನೇಲಿ ತಿಂತಾ ಇಲ್ಲ. ಸ್ವೀಟ್ ಆರ್ಟ್ ಪೀಪಲ್ ನೋಡ್ರಿ ಹೆಂಗವ್ರಿಬ್ರು. ನೀನ್ ತಿನ್ನೋವಾಗ ನಾವೇನ್ ಆಚೆ ಹೋಗಿ ತಿಂದಿಲ್ಲ ನಿನ್ ತರ. ಸೊ ಅದಕ್ಕೆ ಇವಾಗ ನಾವು ನೀನ್ ತಿಂದೇ ಇರು. ಆಯ್ತು. ಸರಿ, ಹುಷಾರಾಗಿದ್ರೆ ಬಾಯ್. ಬಾಯ್. ನಾನು ನಮ್ಮಮ್ಮಂಗೆ ಯಾವತ್ತೋ ಒಂದಿನ ಮಾತು ಹೇಳಿದ್ದೆ. ಈಗಿನ ಕಾಲದ ಹುಡುಗರು ಅವರು ಇವರು ಎಲ್ಲ ಏನು ಮಾಡ್ತಾರೆ ಅಂದರೆ, ಕೆಲಸ ನನಗೆ ಒಂದು ದೂರದ ಕಡೆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ನನಗೊಂದು ಕೆಲಸ ಸಿಕ್ಕಿತ್ತು. ಈ ಕೆಲಸ ಹೋಗೋಕ್ಕೂ ಮುಂಚೆ ಅದು ಒಳ್ಳೆ ಸಂಬಳ, ಬಟ್ ರೀಲೊಕೇಟ್ ಆಗಬೇಕಾಯಿತು. ನಾನು ಪ್ರಿಪೇರ್ ಆಗಿದ್ದೆ. ಒಂದು ಟೈಮ್ ಬೇಕು ಒಬ್ಬನೇ ಹೋಗಿ ನಾನು ಏನು ಜೀವನ ಏನು ಅನ್ನೋದು ನೋಡಬೇಕು. ಮನೇಲಿದ್ದರೆ ಹಿಂಗೆ ಎಲ್ಲ ಈಸಿಯಾಗಿ ಆಗಿಬಿಡುತ್ತೆ, ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಒಂದು ಪ್ಲ್ಯಾನ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ನಮ್ಮ ಅಮ್ಮಂಗೆ ಬಂದು ಮಾತಾಡಿದೆ ನಮ್ಮ ಅಮ್ಮನ ಹತ್ರ. ಅಮ್ಮ, ಈ ಥರ ಡಿಸೈಡ್ ಮಾಡ್ತಿದ್ದೀನಿ, ನಾನು ಹೋಗ್ತೀನಿ ಹಿಂಗೆ ಅಂತ. ನಮ್ಮ ಅಕ್ಕ ಸಪೋರ್ಟ್ ಮಾಡಿದ್ಲು. ಹೋಗು, ನಿನಗೂ ಏನಂತ ಗೊತ್ತಾಗಬೇಕು, ಜೀವನ ಏನು ಅನ್ನೋದು ಗೊತ್ತಾಗಬೇಕು, ನಿಮಗೆ ಲೈಫ್ ಏನು ಅನ್ನೋದು ಗೊತ್ತಾಗಬೇಕು, ಹಿಂಗೆ ಅಂತ ಅವಳು ಹೇಳಿದ್ಲು. ಸೊ ನನಗೆ ಓಕೆ ಫೈನ್ ಅಂತಂದ್ರೆ ನಮ್ಮಮ್ಮ ಒಪ್ಕೊಂಡ್ರು. ಫಸ್ಟ್ ಡೇ ಸೆಕೆಂಡ್ ಡೇ ಬೇಡ ಗೀಡ ಹಂಗೆ ಅಂತ ಅಂದ್ಬಿಟ್ಟು ಫುಲ್ಲು ಸೀನ್ ಮಾಡಿದ್ರು ಮನೇಲಿ, ಬೇಡ ಅಂತ. ನೀವು ಹೇಳ್ರಿ ಸ್ಟಾರ್ಸ್, ನಾನು ಕೇಳೋದು, ಇಸ್ ಇಟ್ ನೆಸೆಸಿಟಿ? ಇವಾಗ ನೋಡಪ್ಪ, ಊರಲ್ಲಿರೋರೆಲ್ಲ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡೋದು, ಎಲ್ಲ ಒಂದು ಕಡೆ ಮಾಡಲೇಬೇಕು, ದುಡಿಬೇಕೇನಾದ್ರೂ ಮಾಡಲೇಬೇಕು. ನಾನು ಕೇಳೋದು, ಅದು ರೈಟ್ ಅನಿಸುತ್ತಾ ನಿಮಗೆ? ಮನೆ ಬಿಟ್ಟು ಅದೇನೇ ಆಗಲಿ ಪ್ರಾಬ್ಲಮ್ಮೇ ಅಲ್ವಾ? ತಪ್ಪೇ. ಮನೆ ಬಿಟ್ಟು ಹೋಗಿ ಆಪ್ಷನ್ ಇರಲ್ಲ, ಒಬ್ಬೊಬ್ರಿಗೆ ದುಡಿಬೇಕು, ಆಪ್ಷನ್ ಇಲ್ಲ ಒಬ್ಬೊಬ್ರಿಗೆ ದುಡಿಬೇಕು. ಬಟ್ ಬಿಡಿ, ನೀವು ಹೇಳಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಅವ್ರ ಮತ್ತೆ ಬಂದು ಪ್ರೈವೇಟ್ ಏನಂತಾರೋ ಇದಕ್ಕೆ, ಪ್ರೈವೇಟ್ ಕಾಟೇಜ್, ಕರೆಕ್ಟ್, ಪ್ರೈವೇಟ್ ಕಾಟೇಜು ಹಿಂಗಿದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಒಂದಿಬ್ಬರು 3 ಜನ ಇರ್ಬೋದು, 3 ಜನ ಮ್ಯಾಕ್ಸಿಮಮ್ ಇರ್ಬೋದು ನನ್ನ ಪ್ರಕಾರ. ಬಟ್ ಇದಕ್ಕೆ ಬಂದು ಹತ್ತತ್ರ ಒಂದು 30,000 40,000 ಹಂಗಾಗುತ್ತೆ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ಬಾಗಿಲು ಹಾಕಿದೆ. ಅವ್ರ ಸುನೀಲ್ ಬ್ರೋ, ಫೋನ್ ನಂಬರ್ ಐತಾ ಅವ್ರದ್ದು? ಶಬಾಷ್, ಫೋನ್ ಹಾಕಿ. ಇಲ್ಲಿ ನೋಡಿ, ನಾನು ವರ್ಕ್ ಮಾಡ್ತಾಯಿದ್ದೆ. ಸೊ ಇವರೆಲ್ಲ ಕಣ್ಣಿಡಿದ್ರು. ನಾನು ಯಾರು ದೇವರೇ ನಿಜವಾಗ್ಲೂ ಕಣ್ಣಿಡಿಯಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಕಣ್ಣಿಡ್ತಿದ್ದಾರೆ. ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಎಲ್ಲರೂ ವೆಯ್ಟ್ ರೆಡ್ಯೂಸ್ ಮಾಡೋಕ್ಕೇನೆ ಬಂದಿರೋದು. ಸೊ ನೈಸ್. ಎಲ್ರದ್ದು ಅದೇ ಪ್ರಾಬ್ಲಮ್, ನಂದು ಸೇಮ್ ಅದೇ, ವೆಯ್ಟ್ ರೆಡ್ಯೂಸ್ ಮಾಡೋದಕ್ಕೆ ಅಂತಲೇ ಹೇಳ್ತಾ ಇದೆ ಎಲ್ರಿಗೂ. ಇವರೊಬ್ಬರು ವ್ಲಾಗ್ಸ್ ನೋಡ್ತಾರೆ, ಸೊ ಸುಳ್ಳು ಹೇಳೋಕ್ಕಾಗಲ್ಲ, ಅವರು ನೋಡ್ತಾರಂತೆ, ಸುಳ್ಳು ಹೇಳೋಕ್ಕಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಓ, ಇವರಾ? ಇಲ್ಲ, ಇನ್ನೊಬ್ರು ಯಾರೋ ಮಾತಾಡಿದ್ರು ನನ್ನ ಜೊತೆ. ನಾನು ಇವ್ರ ಜೊತೆ ಮಾತಾಡಿದೆ. ನಾನು ಇವರೆಲ್ಲೋ ನೋಡಿದ್ದೀನಿ ಅಂತ. ಹೌದಾ? ನಮ್ಮ ಅಕ್ಕ ನೋಡ್ತಾ ಇರ್ತಾಳೆ. ನಮ್ಮ ಅಕ್ಕ ಈಗ ತಾನೇ ಮಾತಾಡ್ತಾ ಇದ್ದು, ಟಪ್ ಅದೋ ಫೇಸ್ ಪ್ಯಾಕ್ ಹಾಕಿದ್ಲು, ರಪ್ಪಂತ ಕಟ್ ಮಾಡಿಬಿಟ್ಟು. ಇರಿ ಒಂದು ನಿಮಿಷ ಮಾಡ್ತೀನಿ, ಇರಿ, ಚೆನ್ನಾಗಿರುತ್ತೆ. ರಪ್ಪಂತ ಕಟ್ ಮಾಡ್ತಾಳೆ ನೋಡ್ರಿ. ಈಗ ಜಸ್ಟ್ ವೀಡಿಯೋ ಕಾಲಲ್ಲಿ ಓದಿದ್ದೇನೆ ಮಾತಾಡ್ತಾ ಇದ್ದೆ. ಈಗ ನೋಡ್ರಿ, ಈಗ ಚೆನ್ನಾಗಿರುತ್ತೆ. ಈಗ ರಿಯಾಕ್ಷನ್ ವಿಡಿಯೋ ವ್ಯೂ ಬರುತ್ತೆ. ಅಕ್ಕ ಇಲ್ಲಿ ನೋಡ್ರಿ, ಎಲ್ಲ ನೋಡ್ರಿ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟು. ನೋಡಿ, ನಮ್ಮ ಅಕ್ಕ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕ ಮಾತಾಡೆ, ಇಲ್ಲೆಲ್ಲ ಕೇಳ್ತಿದ್ದಾರೆ. ಅಲೋ, ಆಯ್ ಮಾಡು ಎಲ್ರಿಗೂ. ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಯಾರು ಎದ್ರಕೊಂಡು
ಇಲ್ಲಿ ತುಂಬಾ ಹೇಗಿದ್ದೀರಾ? ಹಾಯ್, ಎಲ್ಲರೂ ಕತ್ಲೆ ಕತ್ಲೆ ಕಾಣಿಸ್ತಿಲ್ಲ. ನಮಗಿಲ್ಲಿ ಕತ್ಲೆ. ಇಲ್ಲ ಇಲ್ಲ ಇಲ್ಲಿ ಇರೋ ನಿಮಿಷ. ಇಲ್ಲಿ ನೋಡಿ ಇವರೆಲ್ಲ ಸಿಕ್ಕಿದ್ದಾರೆ. ಹಾಯ್ ಹಾಯ್ ಹಾಯ್. ಈ ಕಡೆ ಒಂದು ಇಬ್ರು ಇದೀವಿ. ಸ್ಪಾಟ್ಲೈಟ್. ಸರಿ ಅಕ್ಕ, ಮಾಡ್ತೀನಿ. ಓಕೆ ಆಗಿದ್ರೆ ಓಕೆ ಓಕೆ. ಬಾಯ್ ಬಾಯ್. ಚೆನ್ನಾಗಿ ತಿನ್ನಿ. ನೋಡಿದ್ರ ಚೆನ್ನಾಗಿ ತಿನ್ನಿ ಅಂತ. ಸಂಡೆ ಅವ್ರು ಕಾಮಿಡಿ ಶೋ ಇದು. 100 ಗ್ರಾಮ್ ಅನ್ಕೊಡ್ತಾರೆ ಅಷ್ಟೇ ಇಲ್ಲಿ. ನಾವೇನ್ ತಿಂತೀವಿ ಎಲ್ಲ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಸ್ಲಿಮ್ ಆಗಿ ಬೆಂಗಳೂರಿಗೆ ಬನ್ನಿ. ಆಶೀರ್ವಾದ ಹಂಗೆ ಫೈನ್ ಅಕ್ಕ, ಬಾಯ್. ಬಾಯ್. ಸೊ ನೋಡಿ, ನಮ್ಮ ಅಕ್ಕ ಮಾತಾಡಿದ್ಲು. ಬಟ್ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು ಎಲ್ಲರೂ ಮಾತಾಡಿದ್ದು. ನನಗೆ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಮ್ಮ ಅಕ್ಕ ಹೇಳಿದ್ಲು, ಇಲ್ಲಿ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಹೊಸ ಜನ ಮೀಟ್ ಮಾಡ್ತೀಯಾ, ವಿಲ್ ಗೆಟ್ ಅ ಗುಡ್ ಕಮ್ಯುನಿಟಿ, ಚೆನ್ನಾಗಿ ಮಾತಾಡ್ಬೋದು ಹಾಗೆ ಹೀಗೆ ಅಂತ. ಆಬ್ವಿಯಸ್ಲಿ ಅಲ್ಲೆಲ್ಲ ಸಿಕ್ಕಿದ್ದಾರೆ, ಬರೀ ಹುಡುಗರು ಎಲ್ಲ. ಬಟ್ ಫೆಲ್ಟ್ ಹ್ಯಾಪಿ ದಟ್ ಏನೋ ಎಲ್ಲ ಒಂದು ಫ್ಯಾಮಿಲಿ ಜೊತೆ ಮೀಟ್ ಆಗಿ ತುಂಬ ಖುಷಿ ಆಯಿತು. ಫ್ಯಾಮಿಲಿನ ಎಲ್ಲ ಓ ಎಲ್ಲ ಪೇರ್ ಮಾಡ್ಕೋತಾವ. ಓ ಸಿಂಗಲ್. ನೋಡಿದ್ರಾ, ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ. ಸೊ ಬನ್ನಿ ವಾಕ್ ಮಾಡ್ತಾ ಇದ್ದೀರಾ, ಬನ್ನಿ ಹಂಗೆ ಲೆಟ್ಸ್ ವಾಕ್ ಅಂಡ್ ಟಾಕ್. ಇವರು ಅಟ್ ತೋರ್ಸಕ್ಕೆ ಹೋಗ್ತಿದ್ದಾರೆ. ನಾನು ಆಗಲೇ ಮಧ್ಯಾಹ್ನ ಬಂದಿದ್ನಲ್ಲ ತೋರ್ಸೋಣ ಅಂತ. ಇಲ್ಲಿ ಅದೇ ಕೀ ಚೈನ್ ಏನದು ಚಿಲ್ಕ ನೋಡ್ಬಿಟ್ಟು ಓಡೋದೆ ಎದುರ್ಕೊಂಡು. ಬಟ್ ಇವಾಗ ಇವ್ರು ಇಷ್ಟು ಜನ ಇದ್ದಾರೆ, ನಂಗೆ ಭಯ ಇಲ್ಲ, ಧೈರ್ಯ ಇದೆ. ಬ್ರೋ ಅದು ಬೇರೆ, ಅಲ್ಲಿ ಯಾರು ಇಲ್ವೂ ಇಲ್ಲ. ಹೆಸರು ಬೇರೆ ಶಬರಿ ಅಂತ ಹಾಕ್ಸೋರೆ. ಕಾಲ್ಗಳು ಹುಷಾರು, ಹಾವು ಇರ್ತವೆ. ನನಗೆ ಮೊದಲೇ ಭಯ ಹಾವುಗಳಂದ್ರೆ. ಈ ಕಡೆ ಸ್ವಲ್ಪ ಎಬ್ಬಾವ್ ಜಾಸ್ತಿ. ಅಯ್ಯೋ ಇವ್ರು ಬೇರೆ ಇಲ್ಲಿದ್ಯಲ್ಲ ಅಂದ್ಬಿಟ್ಟು ರೈಟಲ್ಲಿ ತೋರಿಸ್ತವ್ರೆ. ಮ್ಯಾಮ್ ಅದು ಬೆಕ್ಕಲ್ಲ, ಹಾವು. ಬೆಕ್ಕನ್ನ ತೋರಿಸ್ದಂಗೆ ಹಾವನ್ನ ತೋರಿಸ್ತವ್ರು ಅವರು. ಸೊ ಆಗಲೇ ನಾನು ಕಾಟೇಜ್ ತೋರಿಸ್ತೀನಿ ಅಂತ ಅಂದಿದ್ದೆ. ಓ ನಿಮ್ದು ಇಲ್ಲೇನಾ ಸರ್? ಮತ್ತೆ ಯಾರು ಮನೆ ಹೋಗ್ತಾರೆ ಅಲ್ಲಿ? ಸೊ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ. ಗೋ. ಹೆಸರು ನೋಡಿ, ಏಕಲವ್ಯ, ಚೆನ್ನಾಗಿದೆ. ಏನಿಲ್ಲ, ಬನ್ನಿ ನಾಳೆ ಬಂದು ಕ್ಲೀನ್ ಮಾಡ್ತಾರೆ ಅಂತ. ಏನ್ ಸರ್ ಎಲ್ಲ ಏನು ಬ್ರೋ? ಯಾವ್ದು ಬ್ರೋ ಇದು? ಜನರಲ್ ವಾರ್ಡ್ ನಾನು ಏನ್ ತಗೊಂಡೆ ಅಂತ ಈಗ ಅರ್ಥ ಆಗ್ತೈತಾ ಎಲ್ರಿಗೂ? ಎಂತ ಜಾಗ, ಪಾರ್ಟಿ ಮಾಡಕ್ಕ ಸೂಪರ್ ಜಾಗ. ನನಗೆ ಇಲ್ಲಿ ಡಯಟ್ ಮಾಡಕ್ ಬಂದಿದ್ದು, ನಂಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಡಯಟ್ ಮಾಡಕ್ ಬಂದು ನನಗೇನೋ ಇದು ಬರ್ತೈತೆ. ಇಂಥ ಜಾಗ ಬ್ರೋ ಇದು, ನೆಕ್ಸ್ಟ್ ಲೆವೆಲು. ಅಲ್ಲ ಒಂದೆರಡು ಚೇರು ಮತ್ತೆ ಅಲ್ಲೊಂದು ಮುದ್ದದಲ್ಲಿ ಟೇಬಲ್ ಹಾಕ್ಬಿಟ್ರೆ ಅಂತೂ ಸಿಟ್ಟಿಂಗು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಷ್ಟು ಬ್ರೋ ಇಲ್ಲಿ? 55,000ನಾ? ಎ ಸಿ ಟಿವಿ 55,000. 3 ಜನ ಇರ್ಬೋದಲ್ಲ ಇಲ್ಲಿ? ಇರ್ಬೋದು, 3 ಜನ ಇರ್ಬೋದು. ಒಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿ. 3 ಜನ ಇರ್ಬೋದು. 55,000 3 ಜನ ಡಿವೈಡ್ ಮಾಡಿಕೊಂಡ್ರೆ ಹತ್ತತ್ರ ಒಂದು 15,000 17,000 ಪರ್ ಪರ್ಸನ್ ಬೀಳುತ್ತೆ. ಯಾರೋ ಇವ್ರ ಥರ ರಿಚ್ ಇರೋರು ಬಂದ್ಬೇಕಾದ್ರೆ ಇರೋ ಇಲ್ಲ, ನಮ್ಮ ಥರ ಜನರಲ್ ಇರೋರು ಜನರಲ್ ಬನ್ನಿ. ಬಟ್ ಆದ್ರೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಬೇಡ, ಇಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ನೋಡಿ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸೊ ಗುಡ್ ಇಟ್ ಈಸ್. ಬಟ್ ಟು ಬಿ ಆನೆಸ್ಟ್, ಇದಕ್ಕೆ ತಗೋತವ್ರು, ಫೋಟೋ ತಗೋತವ್ರ ಅಲ್ಲಿ ನೋಡ್ರಿ. ಇದೇ ಯೂಟ್ಯೂಬ್ ತಮ್ಲೈನ್ ನನಗೆ. ಇದನ್ನ ಹಾಕ್ತೀನಿ.
ಓಹೋ ಗೋಸ್ಟ್ ಹೌಸ್. ಐಡಿಯಾಗಳು ನೋಡಿ ಕೊಡ್ತೀನಿ. ನೀವು ಯೂಟ್ಯೂಬರ್ ಆಗಿರಿ. ಯೂಟ್ಯೂಬ್ ಮೇಲೆ ಗೋಸ್ಟ್ ಹೌಸ್ ಅಂತ ಹಾಕ್ಬೇಕಂದ್ರೆ ಜನ ಅವಾಗ ಚೆನ್ನಾಗಿ. ಸೋ ನೈಸ್. ಬನ್ನಿ 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 ನೋಡಿ, ಬನ್ನಿ ಬನ್ನಿ ಬನ್ನಿ. ಫಸ್ಟ್ ಎಲ್ಲ ಆಗ್ಲಿಂದ ಬಿರಿಯಾನಿ ಬಿರಿಯಾನಿ ಅಂತವ್ರೆ. ಅಯ್ಯೋ ನೀವಾರು ಬೇಕು. ನೆನೆ ಹೊಸಕೋಟೆ ಬಿರಿಯಾನಿ ಅಂತಿದ್ರು. ಹೊಸಕೋಟೆ ಹೊಸಕೋಟೆ ಬಿರಿಯಾನಿ, ದಮ್ ಬಿರಿಯಾನಿ. ಸೋ ನೈಸ್. ಅಲ್ಲ ನನಗಂತೂ ಒಂದೊಂದು ಅಗ್ಲುದು ಬೆಲೆ ಗೊತ್ತಾಗ್ತೈತೆ. ನಮ್ಮ ಮನೇಲಿ ಫ್ರೂಟ್ಸು ಟೇಬಲ್ ಮೇಲೆ ಯಾವಾಗಲೂ ಇರೋದು ಬ್ರೋ. ತಿಂತಾ ಇರಲಿಲ್ಲ. ಹಣೆ ಬರ ಈಗ ಫ್ರೂಟ್ಸ್ನೇ ಫ್ರೂಟ್ಸೇ ಕೊಡ್ರಿ ತಿಂತೀನಿ ಅನ್ನಂಗೆ ಆಗ್ಬಿಟ್ಟೈತೆ. ಜಾಕ್ ಫ್ರೂಟ್ ಅಲ್ಲಿ ತುಂಬಾ ನೈಸ್. ಹಲ್ಸಂಡ್ ಐತನ್ ನೋಡ್ರಿ. ಇಲ್ಲೇ ಬಗ್ಗಿದ್ರೆ ಎಲ್ಲ ಅಲ್ಲ ಯಾವುದೇ ಅಡುಗೆ ಐಟಮ್ಸ್ ಹೇಳಿದ್ರು ಎಲ್ಲರೂ ತಿರುಗಿ ನೋಡ್ತಾರೆ ಈಗ. ನನಗೆ ಇಡ್ಲಿ ವಡೆ ಇಷ್ಟ ಆಗಲ್ಲ. ಅವ್ನು ಯಾರೋ ಇಡ್ಲಿ ವಡೆ ಅಂತ ಅದನ್ನು ಕಿವಿ ಕಟ್ ಕ್ಲೀನಾಗಿ ಕೇಳಿಸ್ಕೊತಾ ಇದ್ದೆ ನಾನು. ಅಲ್ಲ, ಇವತ್ತು ಏನಂತ ಹೇಳಿ ಕಳ್ಸಿದ್ರು ಗೊತ್ತಾ? ಇವತ್ತು ಸಂಡೇ ಇಡ್ಲಿ ಸಿಗತ್ತೆ ಅಂತ ಹೇಳಿದ್ರು. ನಿನ್ನೆಯಿಂದ ಬಿಲ್ಡಪ್ ಕೊಟ್ಟಿದ್ರು. ನೋಡಿದ್ರೆ ಇವತ್ತು ಗಂಟೆ ಅಂತ. ಇಡ್ಲಿ ಸಾಂಬಾರ್ ತಿಂದಿದ್ರೆ ಗೊತ್ತಾಗಿರೋದು ಹೆಂಗಿರುತ್ತೆ. ನಮ್ಗೆ ಕೊಟ್ಟಿರೋದೇನು 2 ಪೀಸ್ ಪರಂಗಿ. ನಮ್ದು ಅದೇ. ಮನೆಗೆ ಒಂದು ಫೋಟೋ ತೆಗೆದು ಹಾಕಿದ್ರೆ ಮನೆಯವರು ಏನು ಪರಂಗಿ ಎಣ್ಣೆ ಒಂದು ಬಿದ್ದಿದ್ರೆ ಎಸಿದ್ರು ತಲೆಗೆ ಹಚ್ಕೊಂತಿದ್ರು. ಮುಖ ಕಟ್ಕೊಂಡು ಇಟ್ಕೊಟ್ಟಿದ್ರು ಸೌತೆಕಾಯಿ, ಕ್ಯಾರೆಟ್, ರೈತ ತರ ಬಿರಿಯಾನಿ ಮಾಡಿ ಸೋಯಾಬೀನ್ ವಿತ್ ರೈತ, ಸೋಯಾಬೀನ್ ಬಿರಿಯಾನಿ ಮಾಡಿದ್ರು. ಅದಕ್ಕೆ ರೈತ ಸೈಡು, ಅದೇ ಮೇನ್. ಚೆನ್ನಾಗಿರೋದು ಅಲ್ಲ, ನೀವ್ ಹೇಳ್ಬೇಕಾಗಿತ್ತು ಫೋನ್ ಮಾಡಿ. ನಾನು ಅದನ್ನ ಪಾರ್ಸಲ್ ಕಳಿಸ್ತೀನಿ, ನೀವು ಅದನ್ನ ಪಾರ್ಸಲ್ ಕಳಿಸು. ಹಳ್ಳಿಯವ್ರು ಇಟ್ಕೊಂಡು ನಮ್ ಕೇಳ್ಬಿಡ ಸ್ವಲ್ಪ ಹಳ್ಳಿ ವಾತಾವರಣ. ನಾವೇನ್ ಮಾಡ್ತಿದ್ದೋ ಊರಿನ ಪರಂಗಿ ತಂದ್ರೆ ಬೆಳಿಗ್ಗೆ 7 ಗಂಟೆಗೆ ಅದು ತಿಂದು ಅದಾದ್ಮೇಲೆ ಏನ್ ಮಾಡ್ತಿದ್ರು 9 ಗಂಟೆ ತಿಂಡಿ ಮಾಡ್ತೀವಿ. ಅಲ್ಲ ಹೆಂಗ್ ಗೊತ್ತಾ, ಸೌತೆಕಾಯಿ ಕೊಡ್ತಾರಲ್ಲ 4 ಪೀಸ್ ಕೊಡ್ತಾರೆ. ನಾವು 4 ಹೆಚ್ಚಬೇಕಾಗ್ಲೇ ತಿನ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ 4 ಪೀಸ್ ಕೊಡ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ದ ಡೇ 6. ಈಗ ಏನಂದರೆ ನಾನು ಸಾಲ್ಟ್ ವಾಟರ್ ಮಸಾಜ್ಗೆ ಹೋಗ್ತಾ ಇದ್ದೀನಿ. ನಾನು ಯಾವತ್ತೂ ಮಾಡಿಸಿಲ್ಲ. ಯಾರೋ ನಮ್ಮ ಹುಡುಗ ಒಬ್ಬ ಮಾಡಿಸ್ಕೊಂಡಿರೋ ಒಂದು ಸೂಪರ್ ಆಗಿದೆ ಅಂತಂದಿದ್ದಾನೆ. ಸೊ ಬನ್ನಿ ಹೋಗಿ ಏನು ಎತ್ತ ಅಂತ ನೋಡುವ. ಗಾಡ್ ನಿಜವಾಗ್ಲೂ ಎಂಥ ಮಸಾಜ್ ಅಂದರೆ, ಇಲ್ಲಿ 2 ಟೈಪ್ ಮಸಾಜ್ ಬರುತ್ತೆ. ಫುಲ್ ಬಾಡಿ ಮಸಾಜು, ಆಬ್ವಿಯಸ್ಲಿ ಅದು ಆಯಿಲಲ್ಲಿ ಮಾಡ್ತಾರೆ. ಇನ್ನೊಂದು ಸಾಲ್ಟ್ ಮಸಾಜು, ಫುಲ್ಲು ಸಾಲ್ಟ್, ಫುಲ್ ಬಾಡಿ ಮಸಾಜು. ಸಾಲ್ಟಲ್ಲಿ ಹಾಕೊಂಡು ಮುಚ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ರಿಕವರಿ. ನಾವು ಅಷ್ಟು ವಾಕಿಂಗ್ ಮಾಡೋದಕ್ಕೂ ಎಲ್ಲ ಮಾಡೋದಕ್ಕೂ ಟು ಬಿ ಆನೆಸ್ಟ್ ಅಂತ ಹೇಳಿ ಫ್ಯಾಂಟಾಸ್ಟಿಕ್ ರಿಕವರಿ ಆಗುತ್ತೆ. ಐ ಮೀನ್ ದ ಬೆಸ್ಟೆಸ್ಟ್. ಪ್ಲೀಸ್ ನಿಜವಾಗ್ಲೂ ಡಿಟಾಕ್ಸ್ ಮಾಡ್ಕೊಳಕ್ಕಾಗಿರಲಿ, ಸಣ್ಣ ಆಗೋರ್ಗಾಗಿರಲಿ, ಐ ಮೀನ್ ಎಷ್ಟು ಲೈಟ್ ಫೀಲ್ ಆಗ್ತಿದೆ ಅಂದರೆ, ಈಗ ಹೋಗಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ರೆ ಅಂತೂ ಫಸ್ಟ್ ಕ್ಲಾಸ್ ನಿದ್ದೆ. ನಿಜವಾಗ್ಲೂ ವೆರಿ ಹ್ಯಾಪಿ. ಆ್ಯಂಡ್ ಸ್ನಾನ ಮಾಡ್ಕೊಂಡು ಹೇಳ್ತೀನಿ. ನಮ್ಮ ಅಪ್ಪನಿಗೆ ನನ್ನ ನೋಡಿ ಇರೋಕ್ಕಾಗಲ್ವಂತೆ. ಸೊ ಅದಕ್ಕೆ ಅಪ್ಪ ನಮ್ಮ ಹುಡ್ಕೊಂಡು ಅಲ್ಲಿಂದ ಬಂದವ್ರೆ ಇಲ್ಲಿಗೆ. ಅವೆಲ್ಲ ಏನೂ ಇಲ್ಲ, ಧರ್ಮಸ್ಥಳ ಬಂದವರು ಫ್ರೆಂಡ್ಸ್ಗಳ ಜೊತೆ. ಸೊ ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದವ್ರೆ. ಒಂದು ಫೋನ್ ಮಾಡವ್ರೆ. ನಾನು ಈಗ ತಾನೇ ಜಸ್ಟ್ ವಾಕಿಂಗ್ ಮುಗಿಸ್ಕೊಂಡು ಬಂದು ಈಗ ಕುತ್ಕೊಂಡೆ ಫೋನ್ ಮಾಡಿದ್ರು. ಬನ್ನಿ ನೋಡೋಣ ಏನು ಮಾತಾಡ್ತಾರೆ, ಏನು ಎತ್ತ ಕೇಳೋಣ. ಬಂದವ್ರೆ ನಮ್ಮಪ್ಪ, ಕಾರಲ್ಲಿ ಬಂದು ಹೋಗ್ತಾವ್ರೆ. ಬಾಯ್ ಬಾಸ್, ಹುಷಾರು, ಟೇಕ್ ಕೇರ್. ಥ್ಯಾಂಕ್ ಯು ಸರ್, ಬಾಯ್ 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 ಅಂಕಲ್, ಹುಷಾರಪ್ಪ.
ದ ವೇ ದೇ ಎಂಜಾಯ್ ದೇರ್ ಏನಂತಾರೆ, ದಟ್ಸ್ ಗುಡ್, ಪರವಾಗಿಲ್ಲ, ಲೆಟ್ ಹಿಮ್ ಎಂಜಾಯ್. ಪಾಪ ಎಲ್ಲ ಮಾಡಿದ್ದಾರೆ, ಇನ್ನೇನು ಮಾಡ್ತಾರೆ ಈ ಏಜಲ್ಲಿ. ಒಂದಿಷ್ಟು ಫನ್ಗಳಾಯ್ತು ಇವತ್ತು, ಎಲ್ಲ ಮುಗಿಸ್ತು. ಮಳೇಲಿ ಇವತ್ತು ವಾಕಿಂಗ್ ಜಾಗಿಂಗ್ ಮಾಡಿದ್ದೆ ನಾನು. ಸೊ ಎಲ್ಲ ಸೀನಿಯರ್ ಸಿಟಿಸನ್ಸ್ ಬಂದ್ಬಿಟ್ಟವ್ರೆ, ಫುಲ್ಲು ಮಜಾ ಮಾಡ್ತವ್ರೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಸಿ ಯು ಆಲ್, ಟೇಕ್ ಕೇರ್, ಬೈ ಆ್ಯಂಡ್ ಗುಡ್ ನೈಟ್.